ಹಾಯ್ ಇವರಿವನ್ ನಮಸ್ಕಾರ ಆಕಾಂಕ್ಷಿಗಳೇ. ಕೆಪಿಎಸ್ಸಿ ಬದಲು ಕೆಎ ಮೊರೆ ಏನು ಅಪ್ಡೇಟ್ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೆಪಿಎಸ್ಸಿ ಅಕ್ರಮ ನಿಮಗೆ ನೋಡಿರ್ತೀರಾ. ಈ ಸಂಬಂಧ ಸಾಕಷ್ಟು ಅಕ್ರಮಗಳು ಕೂಡ ಸಾಬೀತಾಗಿತ್ತು. ಪ್ಲಸ್ ವ್ಯಾಪಕ ಟೀಕೆ ಕೂಡ ಆಗಿತ್ತು. ಲಕ್ಷಾಂತರ ಆಕಾಂಕ್ಷಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ರು. ಲೈಕ್ ಈ ರೀತಿ ಸಮಸ್ಯೆ ಕೂಡ ಆಗಿತ್ತು. ಸ್ವತಃ ಸಚಿವರು ಲೈಕ್ ವಿರೋಧ ಪಕ್ಷದವರಲ್ಲ, ಸ್ವತಃ ಕಾಂಗ್ರೆಸ್ ಪಕ್ಷದ ಸಚಿವರು ಹೇಳಿದ್ರು ಇದನ್ನ ಬಂದ್ ಮಾಡಬೇಕು ಅಂತ. ಬಟ್ ಅದು ಟೆಕ್ನಿಕಲಿ ಏನೆಲ್ಲ ಸಾಧ್ಯತೆಗಳು ಇದಾವೆ, ಅಷ್ಟು ಸುಲಭವಾಗಿ ಬಂದ್ ಮಾಡಕ್ ಆಗೋದಿಲ್ಲ. ಪ್ಲಸ್ ಇಲ್ಲಿ ಏನಂದ್ರೆ ಏನಾಗ್ಬಿಟ್ಟು ಕೃಷಿ ಇಲಾಖೆಯಲ್ಲಿ ನಿಮಗೆ ಕೆಲವೊಂದು ಹುದ್ದೆಗಳು ಕೂಡ ಇತ್ತು. ಲೈಕ್ ನಿಮಗೆ ಗೊತ್ತಿರೋ ಎ ಹುದ್ದೆಗಳು ಸೇರಿ ಅದನ್ನ ನಿಮಗೆ ಕೆಪಿಎಸ್ಸಿ ಬದಲಾಗಿ ಕೆಇಎಗೆ ಮಾಡಬೇಕು ಅಂತ ಹೇಳಿ ಆಕಾಂಕ್ಷಿಗಳು ಒತ್ತಡ ಕೂಡ ಆಗ್ತಾ ಇದ್ರು. ರಾಜ್ಯ ಸರ್ಕಾರ ಸೋಮವಾರ ಆದೇಶ ಕೂಡ ಹೊರಡಿಸಿದೆ. ಏನಂದ್ರೆ ಕೆಪಿಎಸ್ಸಿಯಲ್ಲಿ ನಡೆಸುತ್ತಿದ್ದ ಕೃಷಿ ಇಲಾಖೆ ಸಂಬಂಧಿ ಖಾಲಿ ಇರುವ ನೇಮಕಾತಿ ಆದೇಶ ಬಂದ್ಬಿಟ್ಟು ಬದಲಾವಣೆ ಕೂಡ ಮಾಡಿದ್ದಾರೆ. ಲೈಕ್ ನಿಮಗೆ ಕೃಷಿ ಇಲಾಖೆಯ ಸುಮಾರು 945 ಕೃಷಿ ಅಧಿಕಾರಿ ಎಒ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಎಎಒ ಹುದ್ದೆಗಳನ್ನ ನಿಮಗೆ ಕೆಪಿಎಸ್ಸಿ ಮೂಲಕ ನಡೆಸಬೇಕು ಅಂತ ಕೂಡ ಹೇಳಿದ್ದಾರೆ. 945 ಎಒ ಇದೆ ಅಂಡ್ ಸಹಾಯಕ ಕೃಷಿ ಅಧಿಕಾರಿ ಎಎಒ ಹುದ್ದೆಗಳು ಕೂಡ ಇದಾವೆ. ಇದನ್ನ ಕೆಪಿಎಸ್ಸಿ ಮೂಲಕ ನಡೆಸಬೇಕು ಅಂತ ಹೇಳಿ ಆದೇಶ ಮಾಡಿದ್ರು. ಬಟ್ ಈಗ ಅದನ್ನ ಚೇಂಜ್ ಮಾಡಿ ಈಗ ಕೆಇಇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೆಗಲಿಗೆ ಹಾಕಿದ್ದಾರೆ. ಇದು ಇಂದಿನಿಂದ ಜಾರಿಗೆ ಬರುತ್ತೆ ಅಂತ ಹೇಳಿ ಮಾನ್ಯ ಕೃಷಿ ಸಚಿವರಾದ ಚೆಲುವನಾರಾಯಣ ಸ್ವಾಮಿ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ಕುರಿತು ಅಧಿಕೃತ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸಾವಿರಾರು ನಿರುದ್ಯೋಗಿ ಯುವಜನತೆ ಹಾಗೂ ಲಕ್ಷಾಂತರ ರೈತಾಪಿ ಕುಟುಂಬಗಳಿಗೆ ಸ್ಪಂದನೆ ಆಗಲಿ ಅಂತ ಹೇಳಿ ನಮ್ಮ ಸರ್ಕಾರ ಮೊದಲ ಆದ್ಯತೆ ಕೂಡ ಆಗಿದೆ. ಹೆಚ್ಚಿನ ಪಾರದರ್ಶಕತೆ ಇರಬೇಕು ಕೃಷಿ ಇಲಾಖೆ ನೇಮಕಾತಿಯಲ್ಲಿ. ಹೀಗಾಗಿ ಶೀಘ್ರದಲ್ಲೇ ನೇಮಕಾತಿ ಮಾಡಬೇಕು ಅಂತೇಳಿ ಸಾವಿರಾರು ಅಭ್ಯರ್ಥಿಗಳು ಮನವಿ ಹಾಗೂ ಒತ್ತಾಯ ಕೂಡ ಮಾಡಿದ್ರು. ಹಾಗಾಗಿ ನಿಮಗೆ ನ್ಯಾಯಯುತ ಬೇಡಿಕೆ ಮಾಡಿದ್ದೀವಿ. ಕೆಪಿಎಸ್ಸಿ ಮೂಲಕ ಅಕ್ರಮ ಹಳೆ ಆದೇಶ ಇತ್ತಲ್ಲ ಅದನ್ನ ನಡೆಸೋದಿಲ್ಲ ಅಂತ ಹೇಳಿ ಎಲ್ಲಾ ಹುದ್ದೆಗಳನ್ನ ಪ್ರಕ್ರಿಯೆ ಮಾಡಿಬಿಟ್ಟು ಕೆಎ ಮುಖಾಂತರ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಕೂಡ ಕೆಎ ಮೊರೆ ಹೋದ್ರೆ ಕೆಪಿಎಸ್ಸಿನ ಬಂದ್ ಮಾಡೋದೇ ಉತ್ತಮ. ಬಟ್ ಆದ್ರೂ ಕೂಡ ಕೆಪಿಎಸ್ಸಿ ಒಂದು ಸಂಸ್ಥೆ ಇದೆ. ಲೈಕ್ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಇದರಿಂದ ಪಾರದರ್ಶಕತೆ ಇರುತ್ತೆ, ಗ್ರಾಮೀಣ ಭಾಗದ ಯುವಕರಿಗೆ ಸಹಾಯ ಆಗುತ್ತೆ. ಹೀಗಾಗಿ ಎಲ್ಲ ಕೂಡ ನಾವು ಸರಿ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲೊಂದು ಕೆಎ ಬಂದ್ಬಿಟ್ಟು ಚೆನ್ನಾಗಿ ನಡೆಸ್ತಾ ಇದೆ. ಕೆಪಿಎಸ್ಸಿ ಬಂದಾದ್ರೆ ಕೆಇಎಲ್ಲೂ ಕೂಡ ಅಕ್ರಮ ನಡೀಬಹುದಾ ಏನು ಅಂತ ಹೇಳಿ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ. ಅದನ್ನ ಸೈಡಿಗಿಡಿ. ಈಗ ಅದಕ್ಕೆ ನಿಮಗೆ ಕೃಷಿ ಇಲಾಖೆ ನೇಮಕಾತಿಯನ್ನ ಕೆಪಿಎಸ್ಸಿ ಇಂದ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಇದ್ದ ಆದೇಶವನ್ನು ಕೂಡ ಬದಲಾವಣೆ ಕೂಡ ಮಾಡಿ ಈಗ ಕೆಪಿಎಸ್ಸಿ ಬದಲು ಕೆಇಎ ಮುಖಾಂತರ ಅದನ್ನ ತಿದ್ದುಪಡಿ ಮಾಡಿ ಕೆಇಎ ಮುಖಾಂತರ ನಿಮಗೆ ನೇಮಕಾತಿ ಮಾಡೋದಕ್ಕೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.